ವೀಕ್ಷಕರೇ, ಮೇಷರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ನಮ್ಮ ಭಾರತೀಯರಿಗೆ ವಿಶ್ವಾವಸುನಾಮ ಸಂವತ್ಸರ ಕಳೆದು ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಿರ್ತಕ್ಕಂಥದ್ದು 2026 ಯುಗಾದಿಯಿಂದ 2027 ಯುಗಾದಿವರೆಗೆ ನಿಮ್ಮ ಫಲ ಹೇಗಿದೆ? ನಿಮಗೆ ಗುರುವಿನ ಅನುಗ್ರಹ ಯಾವ ಪ್ರಕಾರದಲ್ಲಿರುತ್ತೆ? ಶನಿ ಪರಮಾತ್ಮ ಯಾಕಿಷ್ಟು ಪರೀಕ್ಷೆಗಳನ್ನ ತರ್ತಾ ಇದ್ದಾನೆ? ಮತ್ತು ಈ ವರ್ಷದಲ್ಲಿ ಅತ್ಯಂತ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಆ ಅಂಶ ಯಾವುದು ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ನಿಮಗೆ ಖಂಡಿತವಾಗಿಯೂ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡೋಣ. ನೋಡಿ, ಈ 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ ನೋಡಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ವಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಈ ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/12/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೂ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಜೊತೆಗೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳಿರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಆಗತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂತ ಶನಿಯ ಪ್ರಭಾವ ನೋಡಿ, ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಒಂದು ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗತ್ತೆ, ಅಭಾವ ಆಗತ್ತೆ. ಲೋಹ ಪದಾರ್ಥಗಳು, ಇನ್ನು ಈ ಗೃಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ತೀರ್ಥ, ಶ್ರಾದ್ದ ಮತ್ತು ನಿತ್ಯ ಶ್ರಾದ್ದ, ಮಹಾದಾನ ಸಹ ನಿಷಿದ್ಧವಾಗಿರುವಂತದ್ದು. ನಿತ್ಯ ಹಾಗೂ ನೈಮಿತ್ತಿಕ ಕಾರ್ಯಗಳು ಮತ್ತು ನಾಮಕರಣ, ಅನ್ನಪ್ರಾಶನ, ಗ್ರಹಣ ಶ್ರಾದ್ದ ಮಾಡ್ತಕ್ಕಂಥದ್ದು ನಡೆಯುತ್ತೆ. ಇನ್ನು ಈ ಸಂವತ್ಸರದಲ್ಲಿ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಬಹಳ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತ ಫಲಗಳು ಅಂತಂದ್ರೆ ನಿಮಗೆ ಸಿಗುವಂತಹ ಒಳ್ಳೆಯ ಫಲಗಳು ಮತ್ತು ನಿಮಗಿರ್ತಕ್ಕಂತ ಎಚ್ಚರಿಕೆಗಳು ನೋಡಿ. ಮೇಷರಾಶಿಯವರು ಯಾವತ್ತಿಗೂ ಹಠವಾದಿಗಳು, ಛಲವಾದಿಗಳು,
ಒಂದು ಗತ್ತಿನಿಂದ ನಿಂತರು ಅಂತಂದ್ರೆ ಅದನ್ನು ಪೂರ್ಣ ಮಾಡುವಂತಹದ್ರವರೆಗೆ ಬಿಡತಕ್ಕಂತಹ ವ್ಯಕ್ತಿಗಳಲ್ಲ. ಅಂತಹ ವ್ಯಕ್ತಿಗಳಿಗೆ ಈ ಒಂದು ವರ್ಷದಲ್ಲಿ ಮುಂಚೂಣಿಯಲ್ಲಿರಬೇಕು ಎನ್ನುವಂತಹ ಒಂದು ಹಂಬಲ ನಿಮಗೆ ಸದಾ ಕಾಡ್ತಕ್ಕಂಥದ್ದು. ದುಡುಕುತನ ಸಹಜವಾಗಿ ನಿಮಗೆ ಬಂದಿರತಕ್ಕಂಥದ್ದು. ಆತುರದ ಗುಣ, ಅರ್ಜೆಂಟ್ ಮಾಡುವಂಥದ್ದು, ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ರಿಂದ ಇದ್ರ ಬಗ್ಗೆ ನೀವು ಬಹಳಷ್ಟು ಗಮನವನ್ನ ಹರಿಸಬೇಕಾಗತ್ತೆ. 2026ರಲ್ಲಿ 27ರಲ್ಲಿ ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ ಬಹಳ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಮ್ಮ ರಾಶಿ ನೋಡಿ ಭಾಗ್ಯಾಧಿಪತಿಯು ವ್ಯಯಾಧಿಪತಿಯು ಆಗಿರ್ತಕ್ಕಂಥದ್ರಿಂದ ನಿಮಗೆ ಶ್ರೀ ಗುರು ಹೆಚ್ಚು ಸಮಯ ತೃತೀಯ ಸ್ಥಾನದಲ್ಲಿ ಸಂಚರಿಸ್ತಕ್ಕಂಥದ್ರಿಂದ ನಿಮಗೆ ಕೆಲಸ ಕಾರ್ಯಗಳು ಆಮೇಗತಿಯಲ್ಲಿ ಸಾಗ್ತಕ್ಕಂಥದ್ದು. ಯಾಕಂತಂದ್ರೆ ಈ ವರ್ಷ ಪೂರ್ತಿಯಾಗಿ ಗುರುವಿನ ಪ್ರಭಾವ ಅಷ್ಟಾಗಿ ಇಲ್ಲ. ಹಾಗಾಗಿ ನಿಮಗೆ ಅಂದುಕೊಂಡಂತ ಕಾರ್ಯಗಳಲ್ಲಿ ವಿಳಂಬಗಳಾಗುವಂಥದ್ದು ಮತ್ತು ಈ ಏನೋ ಒಂದು ಪ್ಲಾನ್ ಅನ್ನ ಇಟ್ಟುಕೊಂಡಿರ್ತೀರಿ, ಮತ್ಯಾವುದೋ ಒಂದಾಗುತ್ತೆ. ಬಹಳಷ್ಟು ತಿರುವುಗಳು ಕಂಡು ಬರುವಂತಹ ಸನ್ನಿವೇಶಗಳಿರುತ್ತೆ. ಹಾಗಾಗಿ ತಾಳ್ಮೆ ಮತ್ತು ಸಂಯಮ ಅನ್ನುವಂಥದ್ದು ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು. ಇನ್ನು ಈ ಬಂಧು ಜನರ ವಿರೋಧದಿಂದ ಮುಖ್ಯ ಸಂಗತಿಗಳು ಇತ್ಯರ್ಥಕ್ಕೆ ಕಾಣದೇ ಇರಬಹುದು. ಅಂದ್ರೆ ಯಾವುದೋ ಒಂದು ಕೊಡುಕೊಳ್ಳುವಿಕೆ ಆಗ್ಲಿ, ವ್ಯವಹಾರದಲ್ಲಾಗ್ಲಿ, ಅಥವಾ ಈ ಮದುವೆ ವಿಚಾರದಲ್ಲಾಗ್ಲಿ, ಅಥವಾ ಹೊಂದಾಣಿಕೆ ವಿಚಾರದಲ್ಲಾಗ್ಲಿ ಕೆಲವೊಂದು ಸಮಸ್ಯೆಗಳಾಗಿನೇ ಉಳಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನ ಸರಿದೂಗಿಸ್ಕೊಂಡು ಹೋಗುವಂತದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ತಮ್ಮ ಸ್ವಂತ ಸ್ಥಳ ಬಿಟ್ಟು ದೂರ ಹೋಗುವಂತಹ ಪ್ರಸಂಗಗಳು ಉಂಟಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಈ ವರ್ಷದಲ್ಲಿ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಪ್ರಾಜೆಕ್ಟ್ ಅಥವಾ ರಿಪೋರ್ಟ್ ತಯಾರಿಸುವಲ್ಲಿ ಅನೇಕ ವಿಘ್ನಗಳು ಉಂಟಾಗುವಂಥದ್ದು. ಇನ್ನು ಈ ದೀಪಾವಳಿಯಿಂದ ಮೇಷರಾಶಿಯವರಿಗೆ ಈ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೆ ಸ್ವಲ್ಪ ನೆಮ್ಮದಿ ನೀಡ್ತಕ್ಕಂತಹ ಪ್ರಸಂಗಗಳು ಜರುಗುವಂತಹ ಸಾಧ್ಯತೆಗಳಿರುತ್ತೆ. ಸಜ್ಜನರ ಸಹವಾಸ ಮತ್ತು ಶುಭ ಕಾರ್ಯಗಳು ಕೂಡ ಘಟಿಸುವಂತಹ ಸನ್ನಿವೇಶಗಳಿದೆ. ಆದ್ರೆ ಈ ವರ್ಷ ಬಹಳ ವಿಶೇಷವಾಗಿ ನೀವು ಶನಿ ಪರಮಾತ್ಮನ ಪ್ರಭಾವ ಈ ಒಂದು ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆ ಇರಬೇಕು. ಶನಿಯ ಒಂದು ಪ್ರಭಾವದಿಂದಾಗಿ ಬಹಳಷ್ಟು ನಿಮಗೆ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ಇರತಕ್ಕಂಥದ್ದು ವರ್ಷ ಪೂರ್ತಿ. ಇದ್ರ ಪರಿಣಾಮ ಏನಾಗುತ್ತೆ ಮತ್ತು ಇದರ ಒಂದು ಪರಿಹಾರ ಏನ್ ಮಾಡ್ಕೋಬೇಕನ್ನುವಂಥದ್ದು ಖಂಡಿತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ನಿಮಗೋಸ್ಕರ ಇರ್ತಕ್ಕಂಥದ್ದು ಬರ್ತಾ ಇದೆ, ಅದು ನೋಡ್ಕೊಂಡ್ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು. ವೀಕ್ಷಕರೇ ನೋಡಿದ್ರಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಅದ್ಭುತ ಜನ್ಮ ಜಾತಕ ಪ್ರತಿ ಆಗಿರುವಂತದ್ದು. ಇದು 80ರಿಂದ 100 ಪುಟ ನಿಮ್ಮೊಬ್ಬರದೇ ಜನ್ಮ ಜಾತಕ ಫಲ ಅಂತಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನೋಡಿ, ಈ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ಯುಗಾದಿಯಿಂದ ಯುಗಾದಿವರೆಗೆ ವ್ಯಯಸ್ಥಾನದಲ್ಲಿ ಸಂಚರಿಸತಕ್ಕಂತ ಶನಿ ಪರಮಾತ್ಮ ಅನೇಕ ತರನಾದ ಸಂಕಷ್ಟಗಳನ್ನ ನಿಮಗೆ ನಿಮ್ಮ ಸತ್ವ ಪರೀಕ್ಷೆ ಮಾಡ್ತಕ್ಕಂತಹ ಸನ್ನಿವೇಶಗಳಿರುತ್ತೆ. ನೋಡಿ, ಮೇರೆ ಮೀರಿದ ಖರ್ಚುಗಳಿರುತ್ತವೆ, ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಇದನ್ನೆಲ್ಲವನ್ನು ನೀವು ಗಮನಿಸಬೇಕು. ಈ ವರ್ಷದಲ್ಲಿ ಈ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಈ ವರ್ಷ ನಿಮಗೆ ಅತ್ಯಂತ ಯಶಸ್ವಿ ಆಗುತ್ತೆ. ನಿಮ್ಮ ಖರ್ಚಿಗೆ ಕಡಿವಾಣವನ್ನ ಹಾಕಬೇಕು. ನಿಮ್ಮ ಸಂಪತ್ತಿಗೆ ಎಚ್ಚರಿಕೆ ಇಟ್ಕೋಬೇಕು. ನಿಮಗೆ ಬೆಲೆ ಬಾಳ್ತಕ್ಕಂತ ವಸ್ತುಗಳು ಅಥವಾ ದುಡ್ಡು ಯಾರಿಗೋ ಕೊಡ್ತಾ ಇದ್ದೀರಿ, ಎಲ್ಲೋ ಶೇಖರಿಸಿಡ್ತಾ ಇದ್ದೀರಿ, ಯಾವ್ದೋ ಒಂದು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಎಲ್ಲಿಂದ ದುಡ್ಡು ತಗೊಂಡ್ಬಂದು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮ್ಮ ಹಣಕ್ಕೆ ನಿಮ್ಮ ಒಂದು ಜವಾಬ್ದಾರಿಗೆ ಸೆಕ್ಯೂರಿಟಿ ಆಗಿದೆಯಾ ಅಥವಾ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಸೇಫ್ ಆಗಿದೆಯಾ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕಳ್ಳ ಕಾಕರಿಂದ ಹಾನಿ ಆಗುವಂತಹ ಸನ್ನಿವೇಶಗಳಿರುತ್ತೆ. ಕಳ್ಳರಿಂದ ಎಚ್ಚರಿಕೆ ಇರಬೇಕು. ನ್ಯಾಯಾಲಯ ವಿಚಾರಗಳಲ್ಲಿ ಹಿನ್ನಡೆ ಕಾಣುವಂತಹ ಸನ್ನಿವೇಶಗಳಿರ್ತಕ್ಕಂಥದ್ದು. ವಾಹನ ಸಂಚಾರ ಮಾಡ್ತಕ್ಕಂಥದ್ರಲ್ಲಿ ಆತುರ ಮಾಡಬಾರದು. ತುಂಬಾ ವೇಗವಾಗಿ ವಾಹನವನ್ನ ಚಾಲನೆ ಮಾಡ್ತಕ್ಕಂಥದ್ದು ಒಳ್ಳೆಯ ಫಲ ಅಲ್ಲ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಯಾವುದೇ ಚಿಕ್ಕ ಪುಟ್ಟ ಇರ್ಲಿ, ಅದು ಬೃಹತ್ ಗಾತ್ರದಿರ್ಲಿ ವ್ಯಾಪಾರ, ಈ ವರ್ಷ ನೀವು ಹೊಸ ವಿಚಾರ ಸದ್ಯಕ್ಕೆ ಬೇಡ. ಯಾಕಂತಂದ್ರೆ ವ್ಯಾಪಾರ ಉದ್ಯೋಗಿಗಳು ಸಾಧಾರಣವಾಗಿರ್ತಕ್ಕಂಥ ಒಂದು ಫಲ ಇರ್ತಕ್ಕಂಥದ್ರಿಂದ ಈ ಧನ ಲಾಭವು ಸ್ವಲ್ಪ ಅಧಿಕ ಖರ್ಚು
ಧನ ಲಾಭ ಕಡಿಮೆ ಆಗುತ್ತೆ, ಅಧಿಕ ಖರ್ಚಾಗುತ್ತೆ. ಇದರಿಂದ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಹಣಕಾಸಿನ ಅಡಚಣೆ ಉಂಟಾಗುವಂತ ಸನ್ನಿವೇಶಗಳಿರ್ತಕ್ಕಂಥದ್ದು. ತೊಂದರೆಗಳು ಎಷ್ಟೇ ಇರಲಿ, ಆದ್ರೆ ಅದನ್ನ ನೀವು ಸಮಾಧಾನವಾಗಿ ಶಾಂತವಾಗಿ ನಿಭಾಯಿಸಿದ್ರೆ ಖಂಡಿತ ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಿ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ವಿಶೇಷವಾಗಿ ನೌಕರಿಸ್ಥರಿಗೆ, ನೀವು ಏನಾದ್ರೂ ಜಾಬ್ ಮಾಡ್ತಾ ಇದ್ದೀರಾ, ಈ ವರ್ಷ ನೀವು ಮೇಲಧಿಕಾರಿಗಳಿಂದ ಕಿರಿಕಿರಿಯನ್ನು ಅನುಭವಿಸುವಂತಹ ಸನ್ನಿವೇಶಗಳಿರುತ್ತೆ. ನಿಮ್ಮ ಕರ್ತವ್ಯದಲ್ಲಿ ಕೆಲವೊಂದು ಲೋಪವಾಗದೆ ಇರುವಂತ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ಮ ತಪ್ಪನ್ನೇ ಮೇಲಧಿಕಾರಿಗಳು ನೋಡ್ತಾ ಇರ್ತಾರೆ. ಇನ್ನು ಮಿತ್ರರು ಸರಳ ರೀತಿಯಲ್ಲಿ ಇರೋದಿಲ್ಲ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಥವಾ ಪರೀಕ್ಷೆಯನ್ನ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಸ್ನೇಹಿತರ ವರ್ತನೆಯಿಂದ ನಿಮಗೆ ಮನಸ್ಸಿಗೆ ಬೇಸರ ಆಗ್ಬೋದು. ಮತ್ತೆ ಈ ಪ್ರಮೋಷನ್ ಅಂತಹ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು. ಪ್ರಯತ್ನ ಪಟ್ರೆ ಆಗಬಾರದಂತೇನು ಇಲ್ಲ, ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಈ ವರ್ಷ ರಾಹುವಿನ ಫಲ ನೋಡಿ, ವಿಶೇಷವಾಗಿ ನೀವು ಮಾಡ್ತಕ್ಕಂತ ಕಾರ್ಯದಲ್ಲಿ ಸಿದ್ಧಿ ಆಗುತ್ತೆ. ರಾಹು ಒಂದು ಒಳ್ಳೆ ಫಲ ಕೊಟ್ಟರು ಕೂಡ ನೂತನ ಉದ್ಯಮ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡ್ತಾನೆ. ಜೊತೆಗೆ ನೀವು ಯಾವುದೇ ಒಂದು ಜಮೀನು ಅಥವಾ ಯಾವುದೇ ಅಗ್ರಿಮೆಂಟ್ ಸೇಲ್ಸ್ ಇದಕ್ಕೆ ನೀವು ಸಹಿ ಆಗ್ತಾ ಇದೀರಿ ಅಂತಂದ್ರೆ ಎಚ್ಚರಿಕೆಯಿಂದ ಹಾಕಬೇಕಾಗುತ್ತೆ. ಇರ್ಲಿಲ್ಲ ಅಂತಂದ್ರೆ ನಷ್ಟ ಆಗುವಂತಹ ಸನ್ನಿವೇಶಗಳು ರಾಹು ಫಲವನ್ನ ಕೊಡ್ತಾನೆ ಈ ವರ್ಷ. ಇನ್ನು ಕೇತುವಿನ ಫಲವನ್ನ ನೋಡೋದಾದ್ರೆ ವಾಹನ ವ್ಯಾಪಾರದಲ್ಲಿ, ವಾಹನ ಅಥವಾ ವ್ಯವಹಾರದಲ್ಲಿ ನಷ್ಟ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಈ ಕಲಹ, ಕಿರಿಕಿರಿ, ಸಂತಾನದ ಚಿಂತೆಗಳು, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂತಹ ಅನಾರೋಗ್ಯಗಳು ಬಾಧಿಸುವಂತಹ ಸಾಧ್ಯತೆಗಳು ಈ ವರ್ಷ ಕಂಡು ಬರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಸವಾಲುಗಳ ಮಧ್ಯದಲ್ಲಿ ಈ ಸವಾಲುಗಳನ್ನ ಎದುರಿಸುವಂತಹ ಇದಕ್ಕೆ ಪರಿಹಾರಗಳನ್ನುವಂಥದ್ದು ಏನ್ ಮಾಡ್ಬೇಕು? ಸರಳ ಸುಂದರವಾದ ಪರಿಹಾರ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ಜೊತೆಗೆ ಈ ವರ್ಷದ ಸಾರಾಂಶ, ಆಯವ್ಯಯ ಹೇಗಿದೆ ಅನ್ನುವಂಥದ್ರ ಬಗ್ಗೆನೂ ಚುಟುಕಾಗಿ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ. ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ನೋಡಿ, ಈ ವರ್ಷ ನಿಮಗೆ ಗುರು ಒಂದು ಹಂತದಲ್ಲಿ ಲಾಭವನ್ನ ಕೊಡ್ತಾನೆ. 50-50 ಅಂತಾನೆ ಹೇಳ್ಬೋದು. ಈ ವರ್ಷ ನಿಮ್ಮ ಭಾಗ್ಯ ತೆರೆಯುವಂತನೇ ಕಾಲ. ಶಾಂತಿ, ಸಮಾಧಾನ, ಒಂದು ವಿನಯದಿಂದ ನಡ್ಕೊಂಡು ಒಂದು ಪಕ್ಕ ಪ್ಲಾನ್ ಇಟ್ಟುಕೊಂಡು ನೀವು ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಲಾಭವನ್ನ ತರತಕ್ಕಂತಹ ಒಂದು ಸಂದರ್ಭಗಳು ಕಂಡು ಬರುತ್ತೆ. ಆದ್ರೆ ಇದೇ ಶನಿದೇವ ಏನಾಗುತ್ತೆ, 12ನೇವನಾಗಿ ಬರ್ತಕ್ಕಂಥದ್ರಿಂದ ಕೆಲವೊಂದು ಅನೇಕ ನಿಮ್ಮ ಸತ್ವ ಪರೀಕ್ಷೆ, ತಾಳ್ಮೆ ಇದನ್ನೆಲ್ಲವನ್ನು ಕೂಡ ಪರೀಕ್ಷೆ ಮಾಡ್ತಾ ಇರ್ತಾನೆ. ನೀವೇನ್ ಮಾಡ್ಬೇಕು? ಅದ್ಭುತವಾದ ಪರಿಹಾರ ಯಾವುದು ಅಂತಂದ್ರೆ ನಿತ್ಯ ಶನಿ ಜಪ ಮಾಡ್ತಕ್ಕಂಥದ್ದು ಉತ್ತಮವಾಗಿರತಕ್ಕಂತ ಪರಿಹಾರ. ಇದು ಬೆಸ್ಟ್ ಮೆಡಿಸಿನ್. ನೀವ್ ಏನು ಬಹಳ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿತ್ಯ ಶನಿ ಜಪ ಮಾಡ್ತಕ್ಕಂಥದ್ದು, ಶನಿ ಶಾಂತಿ ಮಾಡಕ್ಕಾದ್ರೆ ಮಾಡಿಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆ ಫಲ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಈ ವರ್ಷ ನಿಮಗೆ ಕಾರ್ತಿಕ ಮಾಸ 1, 6, 11 ತಿಥಿಗಳು ಹಾಗೂ ರವಿವಾರ, ಮಘ ನಕ್ಷತ್ರ ಘಾತಕವಾಗ್ತಕ್ಕಂತಹ ಸನ್ನಿವೇಶಗಳಿರುತ್ತೆ. ಈ ಸಂದರ್ಭಗಳನ್ನ ತಪ್ಪಿಸಿ ಘಾತ ವಾರ, ಘಾತ ನಕ್ಷತ್ರ, ಘಾತ ತಿಥಿಗಳನ್ನ ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ನಿಮಗ್ ಬಹಳ ಅದ್ಭುತವಾದಂತಹ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಳ್ಳೆ ಫಲ ಸಿಗಲಿ. ಅನೇಕ ಕಷ್ಟ ನಷ್ಟಗಳ ಮಧ್ಯದಲ್ಲಿ 2026-27 ಯುಗಾದಿ ನಿಮಗೆ ಅದ್ಭುತವಾದಂತಹ ಫಲ ಸಿಕ್ಕು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಕರುಣೆ ಆ ತಾಯಿ ಅನ್ನಪೂರ್ಣೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿ